ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕಥೆ ಭಾಗ 7. ಈಗ ನನ್ನ ಸೋಲಿಸಿಬಿಟ್ಟೆಯಲ್ಲ, ಅದಕ್ಕೆ ಏನು ಕೊಡಲಿ ನಿಂಗೆ? ನನಗೆ ಹಾಸ್ಟೆಲ್ಗೆ ಹೋಗೋಕೆ ಮನಸ್ಸಿಲ್ಲ, ನಾನು ಈ ಮನೆಯಲ್ಲೇ ಇರ್ತೀನಿ ಹೇಳಿದಳು ಹಿತಾ. ನಿನ್ನ ಮನೆಯಿಂದ ಕಳಿಸೋಕೆ ನನಗೂ ಮನಸ್ಸಿಲ್ಲ. ನೀನು ನಮ್ಮ ಮನೆಗೆ ಕಾಲಿಟ್ಟ ಗಳಿಗೆ ಚೆನ್ನಾಗಿತ್ತು ಅನಿಸುತ್ತೆ. ನನಗೆ ಪ್ರಮೋಷನ್ ಸಿಕ್ತು. ನೀನು ನನ್ನ ಪಾಲಿನ ಅದೃಷ್ಟ ಲಕ್ಷ್ಮಿ ಹೇಳಿದ ಪ್ರೀತ್. ಹಠ ಮಾಡಬೇಡ ಹಿತಾ, ಈ ಸಲ ನಿಂಗೆಲ್ಲರೂ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ ಬರಬೇಕು. ಆಮೇಲೆ ನನ್ನಿಂದ ಯಾವ ಸಹಾಯನೂ ನಿರೀಕ್ಷಿಸಬೇಡ. ಮತ್ತೆ ನನ್ನ ಬ್ಲೇಮ್ ಮಾಡಬೇಡ. ಇದೇ ಮೊದಲ ಬಾರಿಗೆ ಅವನು ಅವಳ ಮೇಲೆ ರೇಗಿದ್ದು. ಹಿತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಹಿತಾಳಿಗೆ ಪ್ರೀತ್ ಮೇಲೆ ವಿಶೇಷವಾದ ಗೌರವವಿತ್ತು. ಅವನು ಅಂತಹ ಕೆಲಸಗಳೆಲ್ಲ ಮಾಡುವುದು ಅವಳಿಗೆ ಇಷ್ಟವಿರಲಿಲ್ಲ. ಕಾರಣವೇನೆಂದರೆ ಅವಳು ಬೆಳೆದ ಪರಿಸರ. ಅವಳ ಮನೆಯಲ್ಲಿ ಗಂಡು ಮಕ್ಕಳ ಮುಂದೆ ಹೆಣ್ಣು ಮಕ್ಕಳು ತಲೆ ತಗ್ಗಿಸಿ ಅಭ್ಯಾಸ ರೂಢಿಗತವಾಗಿ ಬಂದಿತ್ತು. ಅವಳ ಮನೆಯಲ್ಲಿ ಗಂಡು ಮಕ್ಕಳು ಅಡುಗೆ ಕೆಲಸ, ಮನೆ ಕೆಲಸ ಮಾಡುತ್ತಲೇ ಇರಲಿಲ್ಲ. ಮನೆಯಲ್ಲಿ ಯಾವಾಗಲೂ ತಂದೆಯ ಬೈಗಳು ತಿಂದು ಬೆಳೆದಿದ್ದು. ಆದರೆ ಪ್ರೀತ್ ಇಂದು ಗದರಿದಾಗ ಮಾತ್ರ ಅವಳಿಗೆ ತುಂಬ ಭಯವಾಗಿತ್ತು, ತುಂಬ ನೋವಾಗಿತ್ತು ಮನಸ್ಸಿಗೆ. ಈ ಭಯ ದೌರ್ಬಲ್ಯಗಳು ಹೆಣ್ಣಿಗೆ ಪ್ರಕೃತಿಯ ಶಾಪವೇನೋ? ಎಕ್ಸಾಮಲ್ಲಿ ಮಾರ್ಕ್ಸ್ ಕಡಿಮೆ ಬಂದರೆ ಮುಂದೆ ಸಹಾಯ ಮಾಡುವುದಿಲ್ಲ ಎಂದನಲ್ಲ, ಅವಳಿಗೆ ತಡೆದುಕೊಳ್ಳಲಾಗಲಿಲ್ಲ, ಮುಂದೆ ಊಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳೇನು ಸಮಯ ವ್ಯರ್ಥ ಮಾಡುತ್ತಿರಲಿಲ್ಲ. ಅಡಿಗೆ ಕೆಲಸ ಮಾಡುವಾಗಲೂ ಕಲಿತ ಪಾಠಗಳನ್ನು ಮನಸ್ಸಿನಲ್ಲಿ ಮನನ ಮಾಡಿಕೊಳ್ಳುತ್ತಿದ್ದಳು. ಅದು ಪ್ರೀತ್ಗೆ ಗೊತ್ತಾಗುತ್ತಿರಲಿಲ್ಲ ಅಷ್ಟೇ. ವಿದ್ಯಾಭ್ಯಾಸದ ವಿಚಾರದ ಬಗ್ಗೆ ಅವಳಿಗೆ ಅವಳಲ್ಲಿ ನಂಬಿಕೆ ಇತ್ತು. ಅವಳಲ್ಲಿ ಆತ್ಮವಿಶ್ವಾಸವಿತ್ತು. ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದ್ದ ವೇದನೆಯ ಮಹಾಪೂರವನ್ನು ಅವನು ಗಮನಿಸಿದ್ದ. ಹಿತಾ, ಅಳ್ಬೇಡ. ನನ್ನ ಮಾತಿಂದ ನಿಂಗೆ ನೋವಾಯ್ತಾ? ನಿನ್ನ ಎಕ್ಸಾಮ್ ಮುಗಿಯೋ ತನಕ ನೀನು ಯಾವ ಕೆಲಸನೂ ಮಾಡಬಾರ್ದು ಅಂತ ಹೇಳಿದರೆ ನೀನೆಲ್ಲಿ ಕೇಳ್ತೀಯಾ? ಅದಕ್ಕೆ ಸ್ವಲ್ಪ ಖಾರವಾಗಿ ಹೇಳಿದೆ ಅಷ್ಟೇ. ನೀನು ಓದ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು, ಬೇರೇನೂ ಇಲ್ಲ. ನೀನು ಆದರೆ ನನಗೆ ಇಷ್ಟ ಆಗಲ್ಲ, ನನಗೂ ನೋವಾಗುತ್ತೆ, ಪ್ಲೀಸ್. ಹಿತಾ ತನಗೆ ತಾನೇ ಸಮಾಧಾನ ಪಡಿಸಿಕೊಂಡು ಅಡುಗೆ ಮನೆಯಿಂದ ರೂಮಿನತ್ತ ಹೊರಟಿದ್ದಳು. ಮತ್ತೆ 2 ನಿಮಿಷಕ್ಕೆ ಹಿಂದಿರುಗಿ ಬಂದಿದ್ದಳು. ಕೈಯಲ್ಲಿ ಪುಸ್ತಕಗಳಿತ್ತು. ನೀವು ಯಾವ ಕ್ವಶ್ಚನ್ ಬೇಕಾದರೂ ಕೇಳಿ, ನಾನು ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ, ಪುಸ್ತಕಗಳನ್ನು ಅವನ ಕೈಗಿಡುತ್ತಾ ಹೇಳಿದಳು ಹಿತಾ. ಅವನೀಗ ಅವಳತ್ತ ದೀರ್ಘವಾಗಿ ನೋಟ ಹರಿಸಿದ. ಈಗ ಅವಳು ಅಳುತ್ತಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ಆತ್ಮವಿಶ್ವಾಸದ ಬೆಳಕಿತ್ತು. ಅವನು ಅವಳ ಮುಖವನ್ನೇ ನೋಡುತ್ತಾ ನಕ್ಕ. ನಿನ್ನ ಕಣ್ಣಲ್ಲಿ ಆತ್ಮವಿಶ್ವಾಸದ ಹೊಳಪು ಕಾಣಿಸ್ತಾ ಇದೆ ಅಂದರೆ ನೀನು ಕರೆಕ್ಟಾಗಿ ಓದಿದ್ಯಾ ಅಂತಾನೆ ಆಯಿತು. ನಿನ್ನತ್ರ ಕ್ವಶ್ಚನ್ ಕೇಳೋಕೆ ಭಯ ಆಗುತ್ತೆ ನನಗೆ. ಆದರೂ ನೀನು ಅಷ್ಟು ಹೇಳಿದ ಮೇಲೆ ಕೇಳಲೇಬೇಕಲ್ವಾ? ಕೇಳ್ತೀನಿ. ಅವನಿಂದ ಹೊಗಳಿಕೆ ಸಿಕ್ಕಿದ ಮೇಲೆ ಅವಳ ಮುಖ ರಾಗರಂಜಿತವಾಗಿತ್ತು. ಅವನು ಅವಳನ್ನು ಹೊಗಳಿದರೆ ಅವಳಿಗೆ ನಿಧಿ ಸಿಕ್ಕಿದಷ್ಟೇ ಸಂತೋಷವಾಗುತ್ತಿತ್ತು. ಥ್ಯಾಂಕ್ ಯು, ಧನ್ಯವಾದಗಳನ್ನು ಅರ್ಪಿಸಿದಳು. ಈ ಪ್ರಪಂಚದಲ್ಲಿ ಬೇರೆ ಯಾರು ಬೈದರೂ ನನಗೆ ಏನೂ ಅನ್ಸಲ್ಲ, ಆದರೆ ನೀವು ಬೈದರೆ ಮಾತ್ರ ನನಗೆ ತಡ್ಕೊಳ್ಳೋಕೆ ಆಗಲ್ಲ. ಮತ್ತೆ ದುಃಖ ಒತ್ತರಿಸಿ ಬಂದಿತ್ತು ಅವಳ ಸ್ವರದಲ್ಲಿ. ಮೊದಲಿಗಿಂತ ತುಂಬ ತಿದ್ದಿಕೊಂಡಿದ್ದಳು ಹಿತಾ. ಮೊದಲು ಒಂದು ಮಾತಾಡಲು ಹೆದರುತ್ತಿದ್ದಳು, ಈಗ ತನ್ನ ಭಾವನೆಗಳನ್ನು ಹೇಳಿಕೊಳ್ಳುತ್ತಿದ್ದಳು ಅವನಲ್ಲಿ. ಇದು ಒಳ್ಳೆಯ ಬೆಳವಣಿಗೆ. ಅವಳಲ್ಲಿ ಆತ್ಮವಿಶ್ವಾಸ ಬೆಳೆಸುವುದು ಅವನ ಉದ್ದೇಶವಾಗಿತ್ತು. ಅದರಲ್ಲಿ ಅವನು ಸಫಲನಾಗಿದ್ದ. ಮೊದಲಾದರೆ ಅಳುತ್ತಾ ಕೂರುತ್ತಿದ್ದಳು, ಈಗ ಹಾಗೆ ಮಾಡುತ್ತಿರಲಿಲ್ಲ. ಅಳುತ್ತಾ ಕೂರುವುದರಿಂದ ಏನನ್ನೂ ಸಾಧಿಸಲಾಗುವುದಿಲ್ಲ ಎಂದು ಹೇಳಿಕೊಟ್ಟಿದ್ದನಲ್ಲ. ಅವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಸಮರ್ಪಕವಾಗಿ ಉತ್ತರಿಸಿದ್ದಳು ಹಿತಾ. ಅವಳಿಗೆ ಹೆಚ್ಚು ಓದಬೇಕಾಗಿ ಬರುತ್ತಿರಲಿಲ್ಲ. ಒಮ್ಮೆ ಓದಿದರೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತಿದ್ದಳು. ಅಂದರೆ ನೀನು ತುಂಬ ಬ್ರೈಟ್ ಸ್ಟೂಡೆಂಟ್ ಅಂತ ಆಯಿತು. ಅವನಿಂದ ಹೊಗಳಿಸಿಕೊಳ್ಳುವುದೆಂದರೆ ಅವಳಿಗೆ ಎಲ್ಲಿಲ್ಲದ ಪ್ರೀತಿ. ಈಗ ಸಂತೋಷದಿಂದ ನಗು ಅರಳಿತು ಅವಳ ಮುಖದಲ್ಲಿ. ಅವಳ ಮುಖದಲ್ಲಿದ್ದ ಮುಗ್ಧ ನಗುವನ್ನೇ ನೋಡುತ್ತಾ ನಿಂತಿದ್ದ ಪ್ರೀತ್. ಈಗ ನನ್ನ ಸೋಲಿಸಿಬಿಟ್ಟೆಯಲ್ಲ, ಅದಕ್ಕೆ ಏನು ಕೊಡಲಿ ನಿಂಗೆ ಕೇಳಿದ ಅವಳನ್ನು. ನನಗೆ ಹಾಸ್ಟೆಲ್ಗೆ ಹೋಗೋಕೆ ಮನಸ್ಸಿಲ್ಲ, ನಾನು ಈ ಮನೆಯಲ್ಲೇ ಇರ್ತೀನಿ ಮುಗ್ಧ ಮನಸ್ಸಿನಿಂದ ಅವನಲ್ಲಿ ಕೇಳಿಕೊಂಡಳು. ಅವಳಿಗೆ ಇದರಿಂದಾಗಿ ಮುಂದಾಗುವ ತೊಂದರೆಯ ಬಗ್ಗೆ ಅರಿವಿರಲಿಲ್ಲ. ಅಷ್ಟೇನಾ? ಬೇರೇನೂ ಬೇಡ್ವಾ? ನಿನ್ನ ಮನೆಯಿಂದ ಕಳಿಸೋಕೆ ನನಗೂ ಮನಸ್ಸಿಲ್ಲ. ಅದ್ಯಾಕೋ ಗೊತ್ತಿಲ್ಲ ಹಿತಾ, ನೀನು ನಮ್ಮ ಮನೆಗೆ ಕಾಲಿಟ್ಟ ಗಳಿಗೆ ಚೆನ್ನಾಗಿತ್ತು ಅನಿಸುತ್ತೆ. ನನಗೆ ಪ್ರಮೋಷನ್ ಸಿಕ್ತು. ನೀನು ನನ್ನ ಪಾಲಿನ ಅದೃಷ್ಟ ಲಕ್ಷ್ಮಿ ಅಂತಾನೆ ಅಂದ್ಕೊಂಡಿದ್ದೀನಿ. ಅವನು ಇಷ್ಟು ಹೇಳಿದ ಮೇಲೆ ಅವಳಿಗೆ ಇನ್ನಿಲ್ಲದ ಸಮಾಧಾನ ಸಿಕ್ಕಿತ್ತು. ಮದುವೆಯಾಗದ ಗಂಡು ಹೆಣ್ಣು ಮಾತ್ರ ಒಂದೇ ಮನೆಯಲ್ಲಿ ಇರುವುದು ಸಮಾಜದ ದೃಷ್ಟಿಯಿಂದ ತಪ್ಪಾಗಿರುತ್ತದೆ. ಆದ್ದರಿಂದ ಅವಳನ್ನು ಹಾಸ್ಟೆಲ್ಗೆ ಹಾಕಬೇಕು ಎಂದು ಅವನಂದುಕೊಂಡಿದ್ದು. ಆ ಮನೆಯಲ್ಲಿ ಅವನ ತಂದೆ ತಾಯಿ ಇದ್ದಲ್ಲಿ ಈ ಪ್ರಶ್ನೆ ಬರುತ್ತಿರಲಿಲ್ಲ. ಅವಳು ಮುಂದೆ ಮದುವೆಯಾಗಬೇಕಾದ ಹುಡುಗಿ. ಮುಂದೆ ಇದರಿಂದ ತೊಂದರೆ ಆಗಬಾರದಲ್ಲ ಎಂಬುದು ಅವನ ಉದ್ದೇಶವಾಗಿತ್ತು. ಆ ಕಾರಣಕ್ಕಾಗಿ ಅವನು ಹಾಸ್ಟೆಲ್ಗೆ ಹಾಕಬೇಕು ಎಂದು ಅಂದುಕೊಂಡಿದ್ದು. ಆದರೆ ಹುಡುಗಿಗೆ ಹಾಸ್ಟೆಲ್ಗೆ ಹೋಗಲು ಮನಸ್ಸೇ ಇರಲಿಲ್ಲ.
ಅಂದು ಬೆಳಗಿನ ತಿಂಡಿ ತಿಂದು ಕಾಲೇಜಿಗೆ ಹೊರಟಿದ್ದಳು ಹಿತ. ಅವಳ ಸಹಪಾಠಿ ಪವಿತ್ರ ಕೂಡ ಅದೇ ಬಸ್ ಸ್ಟಾಪ್ನಿಂದ ಹತ್ತುತ್ತಿದ್ದಳು. ಇಬ್ಬರೂ ಜೊತೆಗೆ ಕಾಲೇಜಿಗೆ ಹೋಗುತ್ತಿದ್ದರು. ಅಂದು ಯುವಕನೊಬ್ಬ ಬಂದು ಹಿತ ಬಳಿ ಕೇಳಿದ್ದ, ಮಿಸ್, ನಿಮ್ಮ ಹೆಸರೇನು? ಹಿತ ಅವನಿಗೆ ಉತ್ತರಿಸಲಿಲ್ಲ. ಈಗ ಮೊದಲಿನಷ್ಟು ಭಯವಾಗುತ್ತಿರಲಿಲ್ಲ ಹಿತಾಗೆ. ಆ ಯುವಕ ಮತ್ತೆ ಮತ್ತೆ ಅವಳ ಹೆಸರು ತಿಳಿಯಲು ಪ್ರಯತ್ನಿಸುತ್ತಿದ್ದ. ಆದರೆ ಹಿತ ಮಾತೇ ಆಡಲಿಲ್ಲ. ಅಷ್ಟರಲ್ಲಿ ಬಸ್ ಬಂದಿತ್ತು. ಹಿತ ಪವಿತ್ರ ಜೊತೆ ಬಸ್ ಹತ್ತಿದ್ದಳು. ಆ ಹುಡುಗ ತುಂಬ ದಿನದಿಂದ ಬರ್ತಾ ಇದ್ದ. ಅವನು ನಿನ್ನ ಫಾಲೋ ಮಾಡ್ತಾ ಇದ್ದಾನೆ ಅಂತ ಗೊತ್ತೇ ಆಗಲಿಲ್ಲ. ಅವನು ಬಸ್ಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಅಂದ್ಕೊಂಡಿದ್ದೆ ನಾನು, ಹೇಳಿದಳು ಪವಿತ್ರ. ಆದರೆ ಹಿತ ಆ ಯುವಕನನ್ನು ಇದುವರೆಗೂ ಅಲ್ಲಿ ನೋಡಿರಲೇ ಇಲ್ಲ. ಹೌದಾ, ನಾನು ಆ ಕಡೆ ಗಮನನೇ ಹರಿಸಿಲ್ಲ. ನಿನ್ನ ಕೇಳಿದ್ರೆ ನನ್ನ ಹೆಸರು ಹೇಳೋಕೆ ಹೋಗಬೇಡ ಆಯ್ತಾ? ಗೆಳತಿ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಳು ಹಿತ. ಅವಳಿಗೆ ಆ ಯುವಕ ತನಗೇನಾದರೂ ತೊಂದರೆ ಕೊಟ್ಟರೆ ಎಂಬ ಆತಂಕವಿತ್ತು. ಆದ್ದರಿಂದ ಗೆಳತಿಯ ಬಳಿ ಹೇಳಿಕೊಂಡಿದ್ದಳು. ಇಲ್ಲಪ್ಪ, ನಾನು ನಿನ್ನ ಹೆಸರು ಹೇಳೋಕೆ ಹೋಗಲ್ಲ. ಹೆಚ್ಚು ಅಂದರೆ ಇನ್ನೂ 2 ವಾರ ಕ್ಲಾಸ್ ಇದೆ ಅಷ್ಟೇ. ಆಮೇಲೆ ರೀಡಿಂಗ್ ಹಾಲಿಡೇ ಬರುತ್ತಲ್ಲ, ಅಷ್ಟು ದಿನ ಹೇಗಾದರೂ ಮ್ಯಾನೇಜ್ ಮಾಡಬೇಕು, ಹೇಳಿದಳು ಹಿತ. ನಾನು ನಾಳೆಯಿಂದ ಮನೆಯಿಂದ ಬೇಗ ಬರ್ತೀನಿ. ಮೊದಲಿನ ಬಸ್ಗೆ ಕಾಲೇಜಿಗೆ ಹೋಗ್ತೀನಿ, ಹೇಳಿದಳು ಹಿತ. ಆಯಿತು, ನಾನು ಕೂಡ ನಾಳೆ ಬೇಗ ಬರ್ತೀನಿ. ಇಬ್ಬರು ಒಟ್ಟಿಗೆ ಹೋಗೋಣ, ಹೇಳಿದಳು ಪವಿತ್ರ. ಯುವಕನೊಬ್ಬ ದಿನ ತನ್ನನ್ನು ಫಾಲೋ ಮಾಡುತ್ತಿದ್ದಾನೆ ಎಂಬ ವಿಷಯವನ್ನು ಪ್ರೀತ್ಗೆ ಹೇಳಲು ಹೋಗಲಿಲ್ಲ ಹಿತ. ಆದರೆ ಅಂದು ಸಂಜೆ ಮನೆಗೆ ಬಂದಾಗ ಅದೇ ಯುವಕ ಮನೆಯಲ್ಲಿ ಪ್ರೀತ್ ಜೊತೆ ಮಾತಾಡುತ್ತಿರುವುದು ಕಂಡು ಅವಳಿಗೆ ಆಶ್ಚರ್ಯವಾಗಿತ್ತು ಎನ್ನುವುದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮಟ್ಟಿನ ಆಘಾತವೇ ಆಗಿತ್ತು. ಆ ಯುವಕ ಇಲ್ಲಿಗೇಕೆ ಬಂದ? ಆದರೆ ಅವಳು ಯಾವುದೇ ರೀತಿ ತಪ್ಪು ಮಾಡದ್ದರಿಂದ ಅವಳು ಭಯಪಡುವ ಅಗತ್ಯವೇ ಇರಲಿಲ್ಲ. ಅವಳ ಮನೆಯಲ್ಲಾದರೆ ತಂದೆ ಅವಳ ತಪ್ಪಿಲ್ಲದೆ ಇದ್ದರೂ ಬೈಯುತ್ತಿದ್ದರು ಎನ್ನುವುದಕ್ಕಿಂತ 2 ಏಟು ಬಿದ್ದೇ ಬಿಡುತ್ತಿತ್ತು. ಆದರೆ ಪ್ರೀತ್ ಆ ರೀತಿ ಮಾಡುತ್ತಿರಲಿಲ್ಲ. ಅವಳು ಮನೆಗೆ ಬರುತ್ತಿದ್ದಂತೆಯೇ ಹಾಲ್ನಲ್ಲಿ ಕುಳಿತಿದ್ದ ಆ ಯುವಕ ಅವಳತ್ತಲೇ ನೋಟ ಬೀರಿದ್ದ. ಆದರೆ ಅವಳು ಅವನನ್ನು ನಿರ್ಲಕ್ಷಿಸಿ ಮನೆಯೊಳಗೆ ಬಂದು ಬಿಟ್ಟಿದ್ದಳು. ಅವಳು ಮನೆ ಒಳಗೆ ಪ್ರವೇಶಿಸುತ್ತಿದ್ದಂತೆ ಆ ಯುವಕ ಪ್ರೀತ್ ಬಳಿ ವಿಚಾರಿಸಿದ್ದ. ಇವರ್ಯಾರು ಅಂತ ಗೊತ್ತಾಗ್ಲಿಲ್ಲ ಪ್ರೀತ್. ಅವಳು ನಮ್ಮ ರಿಲೇಟಿವ್ ಹುಡುಗಿ, ಓದೋಕೆ ಅಂತ ಇಲ್ಲಿದ್ದಾಳೆ ಎಂದು ಹೇಳಿದ ಪ್ರೀತ್. ಹಿತ ಅವರಿಬ್ಬರಿಗೂ ಕಾಫಿ ಮಾಡಿ ತಂದಿದ್ದಳು. ಆಗ ಪ್ರೀತ್ ಅವರಿಬ್ಬರನ್ನು ಪರಸ್ಪರ ಪರಿಚಯ ಮಾಡಿಸಿದ್ದ. ಇವಳು ಸಂಹಿತಾ ಅಂತ, 3rd ಇಯರ್ BE ಮಾಡ್ತಿದ್ದಾಳೆ. ಇವನು ಆಕರ್ಷ್ ಅಂತ, PUCಯಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿದ್ದ. MSc ಮಾಡಿ ಈಗ ಇಲ್ಲೇ ಪ್ರೈವೇಟ್ ಕಾಲೇಜೊಂದರಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಎಂದು ಹೇಳಿ ಅವರಿಬ್ಬರ ಪರಿಚಯ ಮಾಡಿಸಿದ್ದ. ಇಬ್ಬರೂ ಪರಸ್ಪರ ವಿಶ್ ಮಾಡಿಕೊಂಡರು. ಅವಳು ಅವನಿಗೆ ತನ್ನ ಹೆಸರು ತಿಳಿಯಬಾರದು ಎಂದುಕೊಂಡಿದ್ದಳು. ಆದರೆ ಅದು ಸಾಧ್ಯವಾಗಲಿಲ್ಲ. ಈಗ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾದ ವಿಷಯವೆಂದರೆ ಆ ಯುವಕ ಪ್ರೀತ್ಗೆ ಪರಿಚಯದವನು ಎಂದು. ಅವನು ತನ್ನನ್ನು ಹುಡುಕಿಕೊಂಡು ಬಂದಿದ್ದಲ್ಲ, ಪ್ರೀತ್ನನ್ನು ಹುಡುಕಿಕೊಂಡು ಬಂದಿದ್ದು. ಆದ್ದರಿಂದ ಅವಳಿಗೆ ಆತಂಕ ಪಡುವ ಅಗತ್ಯ ಇರಲಿಲ್ಲ. ಈಗ ಆ ಯುವಕನೇ ಹೇಳಿದ, ಮೇಡಮ್ನ ನಾನು ತುಂಬ ಸತಿ ನೋಡಿದ್ದೀನಿ. ನಾನು ಕಾಲೇಜಿಗೆ ಹೋಗೋ ಟೈಮಿಗೆ ಸರಿಯಾಗಿ ಅವರು ಬಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವರು ನನ್ನ ಗಮನಿಸಿಲ್ಲ ಅನ್ಸುತ್ತೆ. ಬೆಳಗ್ಗೆ ತಾನೇ ಅವಳ ಹೆಸರು ಕೇಳಿ ಅವಳು ಉತ್ತರಿಸದ್ದನ್ನು ಅವನಲ್ಲಿ ಹೇಳಲು ಹೋಗಲಿಲ್ಲ. ಹಾಗೆ ನೋಡಿದರೆ ಆ ಯುವಕ ಪ್ರೀತ್ ಮನೆಗೆ ಬಂದಿದ್ದು ಇದೇ ಮೊದಲಲ್ಲ. ಈ ಮೊದಲು ಸಾಕಷ್ಟು ಬಾರಿ ಬಂದಿದ್ದ. ಅವನು ಬೆಂಗಳೂರಿಗೆ ಬಂದ ಹೊಸದರಲ್ಲಿ 1 ತಿಂಗಳು ಪ್ರೀತ್ನ ಮನೆಯಲ್ಲೇ ಇದ್ದ. ಆದರೆ ಹಿತ ಮಾತ್ರ ಅವನನ್ನು ಈ ಮನೆಯಲ್ಲಿ ಕಂಡಿದ್ದು ಇದೇ ಮೊದಲ ಬಾರಿ. ಹಿತಾಳ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಟ್ಟಿರಲಿಲ್ಲ ಪ್ರೀತ್. ಅವಳ ಹೆಸರು ಮತ್ತು ಅವಳು ಏನು ಮಾಡುತ್ತಾಳೆ ಎಂದಷ್ಟೇ ಹೇಳಿದ್ದನಷ್ಟೇ. ಆ ಯುವಕ ಆಕರ್ಷ್ ತನ್ನ ಹಿಂದೆ ಬಿದ್ದಿದ್ದಾನಾ? ಸಂಶಯವಾಗಿತ್ತು ಹಿತಾಗೆ. ಮರುದಿನ ಸ್ವಲ್ಪ ಬೇಗವೇ ಕಾಲೇಜಿಗೆ ಹೊರಟು ಹೋಗಿದ್ದಳು. ಆಕರ್ಷ್ ಸಿಕ್ಕಿರಲಿಲ್ಲ. ಆದರೆ ಅವನೀಗ ಸಂಜೆ ಹೊತ್ತು ಪ್ರೀತ್ನ ಮನೆಗೆ ಬರಲಾರಂಭಿಸಿದ್ದ. ಆದರೆ ಹಿತ ಎಂದೂ ಅವನ ಬಳಿ ಮಾತಾಡಲು ಹೋಗುತ್ತಿರಲಿಲ್ಲ. ಅವಳಿಗೆ ಎಕ್ಸಾಮ್ ಹತ್ತಿರವಾಗಿತ್ತಲ್ಲ. ಅವಳು ರೂಮ್ನಲ್ಲಿ ಕುಳಿತುಕೊಂಡು ಓದುತ್ತಿದ್ದಳು. ತಾವಿಬ್ಬರು ಮಾತಾಡುತ್ತಾ ಕುಳಿತರೆ ಹಿತಾಗೆ ಓದಲು ತೊಂದರೆಯಾಗುತ್ತದೆ ಎಂಬುದು ಪ್ರೀತ್ಗೂ ಗೊತ್ತಿತ್ತು. ಆದ್ದರಿಂದ ಅವನು ಗೆಳೆಯನನ್ನು ಕರೆದುಕೊಂಡು ಹೊರಗೆ ಸುತ್ತಾಡಲು ಹೋಗುತ್ತಿದ್ದ. ಇತ್ತ ಪ್ರೀತ್ ತಾತನ ಕಾರ್ಯಕ್ಕೆ ಎಂದು ಊರಿಗೆ ಹೊರಟು ಹೋಗಿದ್ದ. ಕಾರಲ್ಲಿ ಊರಿಗೆ ಓಡಾಡುವುದೆಂದರೆ ಖರ್ಚು ಜಾಸ್ತಿ ಎಂದು ಅವನು ಬಸ್ಸಲ್ಲೇ ಊರಿಗೆ ಹೋಗಿ ಬಂದು ಮಾಡುತ್ತಿದ್ದ. ಅಲ್ಲಿ ಅವನ ತಂಗಿ ಲಹರಿ, ಅಣ್ಣ ಹೊಸ ಕಾರು ತೆಗೆದಿದ್ದಾನೆ. ಆದರೆ ಊರಿಗೆ ಕಾರು ತರುತ್ತಲೇ ಇಲ್ಲ ಎಂದು ಅವನಲ್ಲಿ ಮುನಿಸಿಕೊಂಡಳು. ಅಣ್ಣ, ನೀನು ಹೊಸ ಕಾರ್ ತೆಗ್ದಿದ್ದೀಯಾ? ಒಂದ್ಸತಿನೂ ಊರಿಗೆ ತರಲೇ ಇಲ್ಲ. ಪ್ರತಿ ಸಲ ಹೇಳ್ದಾಗ್ಲೂ ಮುಂದಿನ ಸಲ ಬರುವಾಗ ಕಾರ್ ತರ್ತೀನಿ ಅಂತ ಹೇಳೋದಷ್ಟೇ ಬಂತು ಎಂದಳು. ನಾನು ಒಬ್ಬನೇ ಬರೋದಲ್ವಾ, ಕಾರಲ್ಲಿ ಬಂದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ನಾನು ದುಡ್ಡು ಕೂಡಿಡೋದು ಯಾಕೆ ಹೇಳು? ನಿನ್ನ ಮದುವೆಗಾಗಿ. ಮುಂದಿನ ವರ್ಷ ನಿಂಗೆ ಮದುವೆ ಮಾಡಿಸ್ತೀನಿ, ತಂಗಿಯನ್ನು ರೇಗಿಸಲೆಂದು ಹೇಳಿದ. ನಾನೇನು ಇಷ್ಟು ಬೇಗ ಮದುವೆ ಆಗಲ್ಲ. ನನಗೆ ಮುಂದೆ ಓದಬೇಕು, MSc ಮಾಡಬೇಕು, ಹೇಳಿದಳು ಲಹರಿ.
ಅವಳಿಗೆ ಮುಂದೆ ಓದುವ ಆಸೆ ಇತ್ತು. ಇಷ್ಟು ಬೇಗ ಮದುವೆ ಮಾಡಿಕೊಳ್ಳುವ ಆಸೆ ಇರಲಿಲ್ಲ. ಸಂಪ್ರೀತ್ಗೂ ತಂಗಿ ಹೇಳುತ್ತಿರುವುದು ಸರಿ ಎನಿಸಿತು. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಅಗತ್ಯ ಎಂದು ಅವನಿಗೂ ಗೊತ್ತಿತ್ತು. ಪ್ರೀತ್ ತಾತನ ಕಾರ್ಯಕ್ಕೆ ಊರಿಗೆ ಹೋಗಿರುವ ವಿಷಯ ಗೊತ್ತಿದ್ದರೂ ಕೂಡ ಆಕರ್ಷ್ ಅಂದು ಸಂಜೆ ಅವನ ಮನೆಗೆ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ್ದ. ಹಿತಾ ಒಬ್ಬಳೇ ಮನೆಯಲ್ಲಿದ್ದಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.